ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನನಗದು ತುಂಬಾ ಇಷ್ಟ ಆಯಿತು. ಟೀಸರ್ಗಿಂತ ಹೆಚ್ಚು ನಾನು ಹೀಗೆ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟೆ ಮಾದೇವ ಸೆಟ್ಗೆ. ಸೊ ಆವಾಗ ನಾನು ವಿನೋದ್ ಸರ್ಗೆ ಹೇಳಿದೆ, ಸರ್ ನನ್ನದು ಸಿನಿಮಾ ತೋರಿಸಿ, ಏನಾದ್ರು ಶೋರಿ ನನ್ನ ತೋರಿಸಿ ಅಂತ. ಅವ್ರು ಈಗ ತೋರಿಸ್ತೀನಿ, ಯಾಕೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸಲೇ ಇಲ್ಲ. ಆಮೇಲೆ ಹಠ ಮಾಡಿ ನಾನು ಡೈರೆಕ್ಟರ್ ನವೀನ್ ಅವ್ರಿಗೆ ಹೇಳಿದೆ, ಸರ್ ದಯವಿಟ್ಟು ತೋರಿಸಿ ಅಂತ. ಸೊ ಅಲ್ಲಿ ಒಂದು 40-45 ಮಿನಿಟ್ಸ್ ಒಂದು ರಫ್ ಫುಟೇಜ್ ನೋಡಿದೆ. ಅದನ್ನ ನೋಡಿದ್ಮೇಲೆ ನಾನು ಕಲ್ದೋಗ್ಬಿಟ್ಟೆ. ನಾನು ಅವತ್ತೇ ಹೇಳಿದೆ ವಿನೋದ್ ಸರ್ಗೆ, ದಿಸ್ ಇಸ್ ಅ ವೆರಿ ಬಿಗ್ ಕಮ್ ಬ್ಯಾಕ್ ಫಾರ್ ಹಿಮ್ ಅಂತ. ಸರ್ ಒಂದು ಮಾತು ಹೇಳ್ತಾ ಇದ್ದೀನಿ, ಇಷ್ಟು ಸಿನಿಮಾ ನೀವು ಮಾಡಿರೋದು ಒಂದ್ ಲೆಕ್ಕ, ಇದು ಬೇರೆ ಲೆಕ್ಕ ನೀವು ಮಾಡ್ತಾ ಇಲ್ಲ. ಈ ಮಾಧ್ಯಮ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ನವೀನ್ ಸರ್ ನಿಮ್ಗೆ ಒಳ್ಳೇದಾಗ್ಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಆಮೇಲೆ ಸರ್ ಪ್ರೊಡ್ಯೂಸರ್ ಸರ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ದಯವಿಟ್ಟು. ಹಾಗೆ ಇಲ್ಲಿ ಬರ್ತಾ ನಾನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ನೋಡಿದೆ, ಮಾದೇವ ಸೆಟ್ಗೆ ಜೈದ್ ಖಾನ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಫ್ಯಾನ್ಸ್ಗಾಗ್ಲಿ ಯಾರಿಗಾಗ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಚೀಫ್ ಗೆಸ್ಟ್ ಆಗ್ಲಿ VIP ಸೆಲೆಬ್ರಿಟಿ ಅಲ್ಲ. ಚೀಫ್ ಗೆಸ್ಟ್ ಆಗ್ಲಿ ಸೆಲೆಬ್ರಿಟಿಗಳು ಎಲ್ಲ ಫ್ಯಾನ್ಸ್, ನಾನಲ್ಲ. ಸೊ ವಿ ಆರ್ ಬ್ರದರ್ಸ್ ಅಷ್ಟೇ ಅಂತ ಹೇಳ್ಬೋದು. ಆಲ್ ದಿ ವೆರಿ ಬೆಸ್ಟ್, ಎಲ್ಲರೂ ಒಳ್ಳೆದಾಗಲಿ. ಥ್ಯಾಂಕ್ ಯು.